ವಿದ್ಯಾಲಯದ ಹಳೆಯ MA ವಿದ್ಯಾರ್ಥಿ ಅಂತ ಗೊತ್ತು. ತಮ್ಮ ಮತ್ತು ನಮ್ಮ ಮಹಾವಿದ್ಯಾಲಯದ ಒಡನಾಟದ ಕುರಿತು ಮಾತನಾಡೋದಾದ್ರೆ ಏನು ಹೇಳಿ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರಣನಾಯಕ್ ಅಂತ, ಮೂಲತಃ ಸುರ್ಪುರದವನು, ಬಿಚ್ಕಟ್ಕೇರಿ ಏರಿಯಾದಿಂದ ಬಂದಿರ್ತಕ್ಕಂಥದ್ದು. ನನ್ನ ಪದವಿ ಹಂತವನ್ನು ಮುಗಿಸ್ಕೊಂಡ್ಮೇಲೆ 2008ರಿಂದ ನನ್ನ BA ಪದವಿಯನ್ನು ಶ್ರೀ ಪ್ರಭು ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸ್ತೇನೆ. ಆಗಿನ ಸಂದರ್ಭದಲ್ಲಿ ರಮಣ ಲಸ್ಕೇರಿ ಸರ್ ಅವರು ಪ್ರಾಚಾರ್ಯರಾಗಿದ್ದರು. ಹಾಗೆ ಪ್ರೊಫೆಸರ್ ಆಗಿರ್ತಕ್ಕಂಥ ವೇಣುಗೋಪಾಲ್ ಜವರಿಗೆ ಸರ್ ಆಗಿರ್ಬೋದು, ಡಾಕ್ಟರ್ ಸುರೇಶ್ ಮಾಂಬೆ ಸರ್ ಆಗಿರ್ಬೋದು, ಪ್ರೊಫೆಸರ್ ಹನುಮಾನ್ ಸಿಂಗೆ ಸರ್ ಆಗಿರ್ಬೋದು, ಡಾಕ್ಟರ್ ರಮೇಶ್ ಶಾಪೂರ್ಕರ್ ಸರ್ ಆಗಿರ್ಬೋದು, ಹಾಗೆ ಡಾಕ್ಟರ್ ಉಪೇಂದ್ರನಾಥ್ ಸುಬೇದಾರ್ ಸರ್ ಆಗಿರ್ಬೋದು. ಹೀಗೆ ಸಾಕಷ್ಟು ನುರಿತ ಉಪನ್ಯಾಸಕರ ಇಂದ ಕೂಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಲೇಜು ಮತ್ತು ಸಿಟಿ ಮಧ್ಯಭಾಗದಲ್ಲಿರ್ತಕ್ಕಂಥ ದೊಡ್ಡ ಕ್ಯಾಂಪಸ್ ಹೊಂದಿರತಕ್ಕಂಥ ಕಾಲೇಜಿನಲ್ಲಿರ್ತಕ್ಕಂಥ ಇಂಥ ಕಾಲೇಜಿನಲ್ಲಿ ಓದಲಿಕ್ಕೆ ಒಂದು ಸುದೈವವಾಗಿರ್ತಕ್ಕಂಥದ್ದು, ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥ. ಯಾಕಂದರೆ ನಾವು ಇಲ್ಲಿ ಬಂದ ಮೇಲೆ ನಮ್ಮ ವ್ಯಕ್ತಿತ್ವ ತುಂಬ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು. ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ NCC, NSS ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ನಾವು ತೊಡಗಿಕೊಂಡಿದ್ದೀವಿ. ಅದರ ಜೊತೆಗೆ ಸಕ್ರಿಯವಾಗಿ ಇನ್ನಿತರ ಸಂಘಟನೆಗಳಾಗಿರ್ತಕ್ಕಂಥ ABP ಆಗಿರ್ಬೋದು, RSS, VHP ಹೀಗೆ ಸಾಮಾಜಿಕ ಸಂಘಗಳ ಜೊತೆಗೆ ಸಾಮಾಜಿಕ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಸ್ಫೂರ್ತಿದಾಯಕ ನೀಡಿರ್ತಕ್ಕಂಥ ಒಂದು ಕಾಲೇಜು. ಇಲ್ಲಿ ಅತ್ಯಂತ ನುರಿತ ಉಪನ್ಯಾಸಕರು ನಮಗೆ ಬರೀ ಶಿಕ್ಷಣ ಬೋಧನೆ ಜೊತೆಗೆ ಶೈಕ್ಷಣಿಕ ಬದುಕಿನ ಜೊತೆಗೆ ನಾವು ಬದುಕನ್ನು ಕಟ್ಟಲಿಕ್ಕೆ ಏನು ಬೇಕಾಗಿರ್ತಕ್ಕಂಥದ್ದು ಅಂತ ಎಲ್ಲ ಮಹಾಪೂರ್ವದ ಜೀವನದ ಅಂಶಗಳನ್ನು ತುಂಬಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾಗರಾಜ್ ಚೌಲ್ಕರ್ ಸರ್ ಆಗಿರ್ಬೋದು, ನಿಂಗಣ್ಣ ಸರ್ ಆಗಿರ್ಬೋದು, ಹೀಗೆ ಸಾಕಷ್ಟು ಉಪನ್ಯಾಸಕರು, ಬಾವಿ ಸರ್ ಆಗಿರ್ಬೋದು, ಹೀಗೆ ಸಾಕಷ್ಟು ಉಪನ್ಯಾಸಕರು, ಜ್ಯೋತಿ ಮಾಮಡಿ ಮೇಡಮ್ ಆಗಿರ್ಬೋದು, ಜ್ಯೋತಿ ಕಲಾಲ್ ಮೇಡಮ್ ಆಗಿರ್ಬೋದು, ಹೀಗೆ ಸಾಕಷ್ಟು ಉಪನ್ಯಾಸಕರಿಂದ ಸಾಕಷ್ಟು ಜೀವನದ ಅಂಶಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅವರ ಜೊತೆಗೆ ಬದುಕಿನ ಜೊತೆಗೆ ಸಾಮಾಜಿಕ ಜೀವನವನ್ನು ಕಲಿಸಿರ್ತಕ್ಕಂಥ ಒಂದು ಮಹಾವಿದ್ಯಾಲಯ ಅಂತ ಹೇಳ್ಬೋದು. ನಮ್ಮ ಬದುಕು ಬದಲಾಯಿಸಿದೆ ಈ ಶಿಕ್ಷಣ ಸಂಸ್ಥೆ ನಮಗೆ. ಹಾಗೆ 2008ರಿಂದ 10ರವರೆಗೆ ಪದವಿ ಮುಗಿಸಿದ ಮೇಲೆ 2012ವರೆಗೆ ನನ್ನ ಸ್ನಾತಕೋತ್ತರ MA ರಾಜಶಾಸ್ತ್ರ ವಿಭಾಗದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಮುಗಿಸಿದಾದ್ಮೇಲೆ 2012ರಿಂದಲೇ ಇದೇ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜಶಾಸ್ತ್ರ ಉಪನ್ಯಾಸಕರಾಗಿ ಪ್ರಸ್ತುತರೂ ಕೂಡ ಸೇವೆ ಸಲ್ಲಿಸ್ತೀನಿ. ಸುಮಾರು 12 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬರ್ತಾನೆ. ಜೊತೆಗೆ ಒಂದು ಸ್ಫೂರ್ತಿದಾಯಕದ ಕೆಲಸ ಏನು ಅಂತಂದರೆ, ನಾನು ಒಂದು ಸ್ವಂತ ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅನ್ನೋದೊಂದು ಮಹದಾಶೆ ಆಯಿತು. ಯಾಕಂದರೆ ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ಮನೋಭಾವನೆ ನೋಡಿಕೊಂಡು ನಮಗೂ ಸಾಕಷ್ಟು ಉಪನ್ಯಾಸಕರ ಬೋಧನೆ ಮಾಡಿರೋದ್ರಿಂದ ನಾನು 2012ರಿಂದ 15ರಿಂದ ಸ್ವಾಮಿ ವಿವೇಕಾನಂದ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ತೆಗೆದುಕೊಂಡು ಆ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಸದಸ್ಯನಾಗಿ ಕೂಡ ಕೆಲಸ ಮಾಡ್ತಿದ್ದೆ. ಪ್ರಸ್ತುತ ಪ್ರಭು ಕಾಲೇಜಿನಲ್ಲಿ ಮಾಡ್ತೀನಿ. ಇದಕ್ಕೆಲ್ಲ ಸ್ಫೂರ್ತಿದಾಯಕ ಯಾವುದಾದ್ರು ಇತ್ತು ಅಂತಂದರೆ ಅದು ಪ್ರಭು ಕಾಲೇಜಿನ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಜೀವನದ ಒಂದು ಅದ್ಭುತ ಕ್ಷಣಗಳನ್ನು ಕಳೀಲಿಕ್ಕೆ ಈ ಕ್ಯಾಂಪಸ್ ಕಾರಣ ಆಗಿದೆ ಮತ್ತು ವೃತ್ತಿ ಜೀವನವನ್ನು ಪ್ರಾರಂಭಿಸಿದೆ ಇದೇ ಕಾಲೇಜಿನಲ್ಲಿ ಒಂದು ಹೆಮ್ಮೆ ನಮಗಿದೆ. ಯಾಕಂದರೆ ಪ್ರಭು ಕಾಲೇಜಿನಲ್ಲಿ ಶಿಕ್ಷಣ ಕಲ್ತಿದೆ ಅಂತಂದರೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಕಲಿತಷ್ಟು ಬೆಲೆ ಸಮಾಜದಲ್ಲಿ ನಮಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಈ ಶಿಕ್ಷಣ ಸಂಸ್ಥೆಗೆ ಸೇರಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಜ್ಞಾನಾರ್ಜನೆ ಪಡ್ಕೊಳ್ಬೇಕಂತ ಎಲ್ಲರಿಗೂ ಮನವಿ ಮಾಡಿಕೊಳ್ತಾ ನನ್ನ ನಮಸ್ಕಾರ.